ಸೆಪ್ಟೆಂಬರ್ 11, 1893 ಅಮೆರಿಕಾದ ಚಿಕಾಗೋ ನಗರದಲ್ಲಿ ಅಮೆರಿಕಾ ದೇಶ ಒಂದು ಸರ್ವಧರ್ಮ ಸಮ್ಮೇಳನವನ್ನ ಏರ್ಪಡಿಸಿತ್ತು. ಅದಕ್ಕೆ ವಿವಿಧ ದೇಶಗಳಿಂದ ಜನಪ್ರತಿನಿಧಿಗಳು ಬಂದಿದ್ದು, ಬೇರೆ ಬೇರೆ ದೇಶಗಳಿಂದ ಬಂದ ಪ್ರತಿನಿಧಿಗಳು ಅವತ್ತಿನ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡೋರಿದ್ರು. ಎಲ್ಲ ಧರ್ಮಗಳ ವಿಚಾರ ಏನಿದೆ ಅದು ಎಲ್ಲರಿಗೂ ತಿಳಿಯಲಿ ಎನ್ನುವಂತಹ ಉದ್ದೇಶದಿಂದ ಅಮೆರಿಕಾ ದೇಶ ಅಂತಹ ಒಂದು ಸರ್ವಧರ್ಮ ಸಮ್ಮೇಳನವನ್ನ ಆಯೋಜಿಸಿತ್ತು. ಆ ಸಂದರ್ಭದಲ್ಲಿ ಭಾರತ ದೇಶದಿಂದ ಒಬ್ಬ ಮಹಾನ್ ವ್ಯಕ್ತಿ, ಬಹುಶಃ ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲೇ ಇಲ್ಲ. ಅಂತಹ ವ್ಯಕ್ತಿ ಹಿಂದೆ ಯಾರು ಹುಟ್ಟಿರಲಿಲ್ಲ, ಮುಂದೆಯೂ ಸಹ ಹುಟ್ಟೋದಿಕ್ಕೆ ಸಾಧ್ಯವೇ ಇಲ್ಲ. ನಭೂತೋ ನಭವಿಷ್ಯತಿ ಅನ್ನುವಂತ ಆ ಮಹಾನ್ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ವಾಮಿ ವಿವೇಕಾನಂದ. ಭಾರತದ ಪ್ರತಿನಿಧಿಯಾಗಿ ಸರ್ವಧರ್ಮ ಸಮ್ಮೇಳನಕ್ಕೆ ಆ ದಿವಸ ಸ್ವಾಮಿ ವಿವೇಕಾನಂದರನ್ನ ಕಳುಹಿಸಿಕೊಡಲಾಗಿದೆ. ಚಿಕಾಗೋ ನಗರದಲ್ಲಿ ಆ ದಿವಸ ಲಕ್ಷಾಂತರ ಜನ ಸೇರಿದರು. ಎಲ್ಲರಿಗೂ ಆಸಕ್ತಿ, ಎಲ್ಲ ದೇಶದ ಧರ್ಮದ ವಿಚಾರವನ್ನ ಈ ದಿವಸ ನಾವು ತಿಳ್ಕೊಳ್ಬೇಕು ಅಂತ ಆ ಸರ್ವಧರ್ಮ ಸಮ್ಮೇಳನಕ್ಕೆ ಸ್ವಾಮಿ ವಿವೇಕಾನಂದರು ಹೋಗ್ತಾರೆ. ತಮಗೆ ಗೊತ್ತಿದೆ, ಸ್ವಾಮಿ ವಿವೇಕಾನಂದರು ಯಾವಾಗಲೂ ಕೇಶ ವಸ್ತ್ರಧಾರಿಯಾಗಿರ್ತಾ ಇದ್ರು. ಅವರು ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸ್ತಾ ಇದ್ರು. ಸ್ವತಃ ಒಬ್ಬ ಸನ್ಯಾಸಿಯಾಗಿದ್ರು. ಹಾಗಾಗಿ ಅವರು ತಮ್ಮ ಎಂದಿನ ಉಡುಪಿನಲ್ಲೇ ಹೋಗಿ ಆ ದಿವಸ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಸ್ವಾಮಿ ವಿವೇಕಾನಂದರು ಬಂದಿರೋದನ್ನ ನೋಡಿ, ಆಗ 1800ರ ಅವಧಿಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತವನ್ನ ಒಂದು ಬಡ ರಾಷ್ಟ್ರ, ಅತ್ಯಂತ ಬಡ ರಾಷ್ಟ್ರ ಅನ್ನುವಂತೆ ನೋಡ್ತಾ ಇದ್ರು. ಹಾಗಾಗಿ ಭಾರತದಂತಹ ಬಡ ದೇಶದಿಂದ ಬಂದಿರುವಂತಹ ಒಬ್ಬ ಸನ್ಯಾಸಿ ಏನು ಹೇಳೋಕ್ ಸಾಧ್ಯ ಅನ್ನುವಂತಹ ಧೋರಣೆ ಅವತ್ತು ಅಮೆರಿಕನ್ನರಲ್ಲಿತ್ತು. ಹಾಗಾಗಿ ಸ್ವಾಮಿ ವಿವೇಕಾನಂದರ ಹೆಸರನ್ನ ಪಟ್ಟಿಯಲ್ಲಿ ಕೊನೆಯಲ್ಲಿ ಸೇರಿಸಿದ್ರು ಮಾತನಾಡೋಕ್ಕೆ. ಮತ್ತೆ ಸ್ವಾಮಿ ವಿವೇಕಾನಂದರ ವೇಷಭೂಷಣಗಳು ಅವರಿಗೆ ಆಶ್ಚರ್ಯಕರವಾಗಿತ್ತು. ಯಾವುದು ಈ ರೀತಿ ತಲೆಯಿಂದ ಕಾಲಿನವರೆಗೂ ಕೇಸರಿ ಬಣ್ಣವನ್ನು ಧರಿಸಿ ಬಂದಿದ್ದಾರೆ ಅನ್ನುವಂಥದ್ದು. ಹಾಗೆ ಜನ ವಿಚಿತ್ರವಾಗಿ ಸಹ ನೋಡ್ತಾ ಇದ್ರು. ಅಮೆರಿಕ ಜನರಲ್ಲಿ ಒಂದು ಶಿಸ್ತಿತ್ತು, ಯಾರೂ ಸಭೆಯನ್ನು ಬಿಟ್ಟು ಎದ್ದು ಹೋಗ್ತಾ ಇರಲಿಲ್ಲ. ಹಾಗಾಗಿ ಸ್ವಾಮಿ ವಿವೇಕಾನಂದರ ಕೊನೆಯಲ್ಲಿ ಮಾತನಾಡೋವರೆಗೆ ಎಲ್ಲರೂ ಕಾಯ್ತಾ ಇದ್ರು. ಎಲ್ಲ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಪ್ರತಿನಿಧಿಗಳೆಲ್ಲ ಅವತ್ತು ತಮ್ಮ ಭಾಷಣವನ್ನು ಪ್ರಾರಂಭ ಮಾಡಿ ತಮ್ಮ ತಮ್ಮ ಧರ್ಮದ ಪ್ರಾಮುಖ್ಯತೆ ಏನು, ಪವಿತ್ರತೆ ಏನು ಅನ್ನೋದನ್ನು ಭಾಷಣಗಳ ಮೂಲಕ ಹೇಳ್ತಾ ಹೋಗ್ತಾ ಇದ್ರು. ಆ ದಿವಸ ಭಾರತದ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಹೇಳುವಂತಹ ಒಂದು ಜವಾಬ್ದಾರಿಯನ್ನು ಸ್ವಾಮಿ ವಿವೇಕಾನಂದರಿಗೆ ಕೊಡಲಾಗಿತ್ತು.